ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ. ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಬರುವ ನಮ್ಮ ಶುಭ ಯೋಗ ಬರುವುದಮ್ಮ, ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಜ ಬಂಧು ಭವರೋಗ ಕಳೆವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ, ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ. ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ, ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ. ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ
ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ನಮ್ಮ ರಾಯರ ನೆನೆಯಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯ. ಗುಣಾನುಬಂಧ ರೂಪೇಣ ಬಸವತ್ತಿ ಸುತಾಲಯವಂತೆ ಅದರಿಂದ ಒಬ್ಬೇ ಒಂದು ಜೀವರಾಶಿ ಸೃಷ್ಟಿ ಆಪಣೆ ಅಪರೂಪ ಸೃಷ್ಟಿ అయినందుకు జీవరాశి కాలహరణాపన స్వాభావిక సృష్టి ఆపణ వారి రీతి సృష్టి ఆపణ కల్పన నిఘంటు నమ్మకం కల్పన సాధ్యತೆ ಇದ್ದು ಕಾಲಹರಣಾಪನ ಕೊಟ್ಟು ವಾರಿ ರೀತಿ ಕಾಲಹರಣಾಪನ ಕಲ್ಪನ ನಿಘಂಟು ಸಾಧ್ಯತೆ ಇದ್ದು ಅಂಡ ಬದುಕುಡು ಮಧ್ಯಡು ಒಂಜಿ ದಿನದ ಬಾಳ್ವೆ ಬದುಕುವುದು ಆ ಬದುಕುಡು ವಾರಿ ರೀತಿ ಬದುಕೋಲಿ ಬಂದ್ಕೊಂಡು ನಮ್ಮ ಧ್ವಜಾದ ಕೊಟ್ಟಿನ ಸಾಧನೆ. ಅವೇ ಪ್ರಕಾರವಾದ ಋಣಾಬಂಧನ ಇಲ್ಲಿ ಬದುಕು ಬೆಳೆದು ಯೋಗು ಸಂಸಾರ ಮಂತ್ರಂಚರ ಸಂಪರ್ಕ ಐಶ್ವರ್ಯ ಒಂದು ಮಾತ್ರ ಒಂದೇ ದಿನದ ಭಾಗ್ಯಕ್ಕೋಸ್ಕರವಾದ ಅವೇ ಪ್ರಕಾರವಾದ ಕಾಲಹರಣಾದ ಗೋಪನಂಚಿನ ಬರ್ತದೆ. ಧರ್ಮದ ಋಣಗಳು ಬೆಳೆದು 4 ಋಣಗಳು: ದೇವತಾ ಋಣ, ಋಷಿ ಋಣ, ಮಾತೃ ಋಣ, ಪಿತೃ ಋಣ. ಈ ದೇವತಾ ಋಣ ಬಂದ ದಿವ್ಯವರಿಗೆ ಆಪನಂಚಿನ ವಿನಿಯೋಗದಲ್ಲಿ ಇಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ಮತ್ತೊಂದನ್ನು ಆ ಋಣ ಸಂದಾಯಿತ. ಮಾತೃ ಋಣ, ಪಿತೃ ಋಣ ಬಂದ ಅಪ್ಪ ಮಗ ನಮ್ಮ ಸುಖತಿಗೆಗೊಂಡ ಋಣ ಸಂದಾಯಿತ ಆಗಿ ಆ ಋಣವನ್ನು ನಮ್ಮ ಅದನ್ನು ಪುದರಿಕೆ ಇಟ್ಟು ಉಳಿತೊಂದು ಬರ್ಕೊಂಡು ಆ ಋಣ ಸಂದಾಯಿತ. ಅವೇ ಪ್ರಕಾರವಾದ ಆತ್ಮಾಭಿ ಪುತ್ರನಾಮಾಸಿದಂತೆ ದಯಬಂಡ ನಮಕ್ಕೆ ಮಲ್ಪ ರಾವಣನಂಚಿನ ಕರ್ತವ್ಯವನ್ನು ನಮಕ್ಕೆ ಹುಟ್ಟಿನಂಚಿನ ಜೋಕುಲು ಮತ್ತು ತೋಜಾವ ದಯಬಂಡ ಐಕಲ ಒಂಜಿ ಋಣ ಯೋಗ ಅನ್ನೋದು ದಯಬಂಡ ಒಂಜಿ ಇಲ್ಲು ಕಟ್ಟುನವಡೆ ಅತ್ತನೊಂದು ದೇವತಾ ಜೀರ್ಣೋದ್ಧಾರ ಮಲ್ಪುನವಡೆ ಅತ್ತನೊಂದು ಉಭಯ ಒಂಜಿ ಪುಣ್ಯತಾ ಕಾರ್ಯಗಳನ್ನು ಮಲ್ಪುನವಡೆ ಒಂಜಿ ಶುಭತಾ ಕಾರ್ಯಗಳನ್ನು ಮಲ್ಪುನವಡೆ ಉಭಯ ಮಲ್ಕೊಡು ನಾಡಲ ಆಯನ ಹಣೆಟ್ಟಿ ಯೋಗ ಋಣ ಅನ್ಬರಿಸಿದ ಮಾತ್ರ ಸಾಧ್ಯತೆ ಹೊರಗೆ ಸಾಧ್ಯತೆ. ಅವೇ ಪ್ರಕಾರವಾಗಿ ಸ್ಥಳದೊಂದು ನೂತನ ಮಾತು ಗ್ರಹ ಕಟ್ಟುನಂಚಿನ ಯೋಗ ಈಗೆಲ್ಲ ಹರೀಶ ಸಂಸಾರವು ನಿಗಲಿಗಬಹುದು. ಆ ಇಲ್ಲು ಕಟ್ಟುಣ ಮಲ್ಲ ವಿಷಯ ನಮ್ಮ ದುಡ್ಡೇತರ ಖರ್ಚು ಮಲ್ತಿಪ್ಪ ಆಂಡ ಇದು ಋಣಕ್ಕೂರು ಬಂದ್ಕೊಂಡು ಕೆಲವು ಜನತ ಋಣಕ್ಕೂರು ಸಾಧನೆ ದಯಬಂಡ ಮಲ್ಲ ಋಣಕ್ಕೂರು ಮಲ್ಲ ಬೆಗರ್ದ ಋಣವನ್ನು ದಯಬಂಡ ಒಂದು ಗ್ರಹ ಕಟ್ಟೋದು ನಾಡ ಪ್ರಥಮಡು ಭುವನೇಶ್ವರಿ ಬಂಡ ಭುವನೇಶ್ವರಿ ಹನನಗನ ಮಂತದ್ದು ಭುವನೇಶ್ವರಿ ಪೂಜೆ ಮಂತದ್ದು ನಮ್ಮ ಕೆಸರ್ಕಲ್ ಮುಹೂರ್ತ ವಿಶ್ವಕರ್ಮೆರೆಡ್ಡ ಆಯಮೂಲ ತೆಪ್ಪವ 5 ಪಕ್ಕ ಪಂಚಾಂಗ ಮಲ್ಪುವ 5 ಪಕ್ಕ ಗೋಡೆ ಮಲ್ಪುವ 5 ಪಕ್ಕ ಮೇಲ್ಛಾವಣಿ ಮಲ್ಪುವ ಸಾರಣೆ ಮಲ್ಪುವ ಸುಣ್ಣ ಬಣ್ಣ ಮಲ್ಪುವ ನಂಕು ಹೊಡಿತನಂತರ ರೀತಿ ರೂಪುರೇಷೆ ನಮ್ಮ ಗ್ರಹಣ ನಿರ್ಮಾಣ ಮಲ್ಪನೋ ಸ್ವಾಭಾವಿಕ ಆತ ಮಾತ್ರ ಮಲ್ಪಡು ನಾಡ ಕೆಲವು ಜನತೆ ಬೆಗರ್ದ ಸಾಧನೆಗಳು ಅಗತ್ಯ. ಪ್ರಥಮಡು ವಿಶ್ವಕರ್ಮೆರೆಡ್ಡ ಆಯಮೂಲ್ಯ ದಿಪ್ಪುನಂಚಿನ ಕೊಡ್ತಿದ್ರು ಅವಳು ತುಂಬದ ಕಾಲಡು ಬುದ್ಧಿ ಪೂಜೆ ಮಲ್ಪನ ಒಂದು ಕ್ರಮ ಮತ್ತು ಇತ್ತು. ಆ ಕ್ರಮ ಆ ಮಲ್ಪುನಂಚಿನ ಹೊರತುಕಾಗಲು ಆಕನ ಆರಾಧ್ಯ ಶಕ್ತಿನ ಮನಸಾರೆ ಸಂಕಲ್ಪ ಮಲ್ಪೊಂದು ಎಂದರು ಮಲ್ಪುನಂಚಿನ ಕರ್ಮಾಂಗದಲ್ಲಿ ಲೋಪ ಬರಬಲ್ಲಿ ಬಂದ ಉದ್ದೇಶೋಡು ಅಗಲು ಮತ್ತೊಂದು ಬೋಪನಂಚಿನ ಕರ್ಮಾಂಗ ಅವೇನು ಬುಡುಕೊರ್ಪುನಂಚಿನ ಕ್ರಮ ಇನಿ ದಯಬಂಡೆ ಇಲ್ಲಿ ಬುಡುಕೊರ್ಪುನ ದಾಖಲದಲ್ಲ ಇಲ್ಲಿ ಹೊಸಲು ಜೇರಿ ಅತನ ಇಲ್ಲಿ ಹೋನ ಬುಡವು ಜೇರಿ ಆಡ ಅಗಲು ಮಲ್ತಿನಂಚಿನ ಆ ಕರ್ಮಾಂಗಲಡೆ ಅಕನ ಆರಾಧ್ಯ ಶಕ್ತಿ ಉಂಡತ್ತ ಆ ಶಕ್ತಿని ಸಂತೃಪ್ತಿ ಮಲ್ಪುನಂಚಿನ ಯೋಗ. ಅವೇ ಪ್ರಕಾರವಾದ ಒಂದು ಗ್ರಹ ಕಟದಾಯಿ ಬೊಕ್ಕ ಐಕ್ಯ ಪ್ರಥಮಡು ವಿಶ್ವಕರ್ಮೆರೆಡ್ಡು ಆರಾಧನೆ ವಿಶ್ವಕರ್ಮ ಪೂಜೆ ಮಲ್ತದೆ 5 ಬೊಕ್ಕ ಇಲ್ಲಿ ಉಡುಗೊರ್ಪುನ ಬರೆಪೈಪುನ 5 ಬೊಕ್ಕ ಗೋಪಾಲಕೃಷ್ಣ ಪ್ರವೇಶ 5 ಬೊಕ್ಕ ನಮ್ಮ ವೇದಮಂತ್ರ ಕರ್ತಲೆಗೆ ಪಂಡ ವೇದಮಂತ್ರನಂತರ ಕರ್ಮಾಂಗಗಳಿಗೆ ಪೂರ ಮನಸಂತೋಷ ಮಾಡುವುದು ಮಲ್ಲ ಮಟ್ಟದಲ್ಲಿ ಅವಳಿ ಎಲ್ಲಿಯ ಮಟ್ಟದ ಅವಳಿ ಹುಡುಗಿರೆ ಕೊಡ್ತಾರೆ ಮನಸಂತೋಷ. 5 ಬೊಕ್ಕ ವಾಸ್ತು ಪೂಜೆ ವಾಸ್ತು ಹೋಮ ರಕ್ಷ ಹೋಮ ಸುದರ್ಶನ ಹೋಮಾದಿಗಳನ್ನು ಮದುವೆ ಇಲ್ಲದ ಬಲಿಗೆತ್ತದೆ ರುದ್ರವೈಷ್ಣವನಂತದೆ ಗ್ರಾಮಲ್ಲಿ ಪಾರದೆ ಇನ್ನಿತ ದಿನದ ಕವಾಟ ಬಂಧನ ಮಾಡ್ತೀವಿ.
ಎಲ್ಲದಿನ ಪ್ರಾತಃ ಕಾಲೋಡು ನಮ್ಮ ವೃಂದ ಪ್ರತಿಷ್ಠಾಪನೆಯನ್ನು ತೊಡಸಿದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. 5 ಬುಕ್ಕ ದ್ವಾರ ಪೂಜೆ ಮಾಡ್ತಿದ್ದ ಮನುಷ್ಯ ಕೋಡಿತನ ಸಕಲ ಸಾಹಿತ್ಯಗಳು ಬಂದು ಇಷ್ಟ ಮಿತ್ರೆ ಬಂದು ಬಳಗದಗಳಿನ ಮಾತೆರಳ ಸೇರ್ಪಡೆ ಬಂದು ಇಲ್ಲಿ ದಿಂಜಾವುನನೆ ಇಲ್ಲಿ ಕೊಕ್ಕುನನೆ ಗೃಹ ಪ್ರವೇಶ ಅಂತ ಆ ಪ್ರಕಾರವಾದ ನಮ್ಮ ಪ್ರಥಮೋಡು ಮಲ್ಪನಂಚಿನ ಕಾರ್ಯ ಹಿಡಿದು ಅಂತ್ಯದ ಕಾರ್ಯ ಮುಟ್ಟಲ್ಲ ಭೂಮಿಚಂದ್ರ ಕಾಲ ಮುಟ್ಟ ನಮ್ಮ ಮಲ್ಪನಂಚಿನ ಕರ್ಮಾಂಗಲಿ ಬರ್ಪನಂಚಿನ ಉವ್ಯ ಮುಂಚೆ ತರತ ಅಡೆ ತಡೆ ವಿಘ್ನ ತುಳಿತೊಳಿತಿಂದಲ್ಲ ಈ ಗ್ರಾಮದ ದೇವಿಯರೇ ಗ್ರಾಮದ ದೇವರು ಈಗೆಲ್ಲ ಕುಲತ್ತ ದೇವಿಯರೇ ಅವೇ ಪ್ರಕಾರವಾದ ವಿಶ್ವಕರ್ಮೇರು ದೇವಿಯರೇ ನಾವು ಮಲ್ಪನಂಜನ ಆರಾಧ್ಯ ಶಕ್ತಿರೋ ಮಹಾತ ಇಲ್ಲ ಪೂರ್ಣ ಒಂದು ದೇವಿಯರು ಪೂರ್ಣವಾದ ಉಜ್ಜಾದ ನಮ್ಮ ಮಲ್ಪನಂಜನ ಕರ್ಮಾಂಗಲಿಗೆ ಬರ್ಪನಂಜನ ವಿಘ್ನೋಲಿತನ್ನು ದೂರೀಕರಿಸಾದು ನಿರ್ವಿಘ್ನತೆಯ ಆಯಾಯ ಶಕ್ತಿ ದೇವತೆಗಳಿಗೆ ತೃಪ್ತಿಕರವಾದ ಹವಿಸ್ಸಲು ಸಂದಾಯಿತವಾದ ಈ ಸ್ಥಳಗ್ರಹೊಟ್ಟಿನ ದೋಷಗಳನ್ನು ದೂರೀಕರಿಸಾದು ನನ್ನ ಮಿತ್ತಿಗೆ ಈ ಸ್ಥಳೊಟ್ಟಿನ ವಾಸ ಮಲ್ಪನಂಜನ ಸಂಸಾರಗಾವಡೆ ಯುವಕರು ಬಾಲ್ಯರು ಕಂಜಿ ಕೈಕಲ್ಲ ಮಲ್ಪನಂಜನ ಉದ್ಯೋಗ ವ್ಯವಹಾರಗಳಿಗೆ ಭಕ್ತನಾಗಿ ಪೋಯ್ನಿಯಾಗಿ ಉಭಯ ವಿಂಚಿದರತ್ತ ವಿಘ್ನರು ಬರೆದಿಲ್ಲ ಆಪರೇಷನ್ ಮತ್ತು ಕೊಟ್ಟು ನಿರ್ವಿಘ್ನತೆಗೆ ನಿರತರಂಜನೆ ಕೆಲಸ ಕಾರ್ಯಗಳು ಪ್ರತಿ ಸಾಂಸ್ಕೃತಿಕವಾದ ವಿಶೇಷ ರೀತಿಯ ದೇವತಾ ಆರಾಧನೆ ಶುಭ ಕೆಲಸ ಭಕ್ತನಂಜನ ವಿದ್ಯರಿಗೆ ಸತ್ಕಾರ ಮಲ್ಪನಂಜನ ಯೋಗ ಭಾಗ್ಯ ಪುಣ್ಯನಂತೆ ಸದಾಕಾಲ ಸಮಸ್ತ ದೇವಿದೇವರ ಅನುಗ್ರಹ ಮಂತುಕೊಂಡು ನಮ್ಮ ಮಲ್ಪನಂಜನ ಕರ್ಮಾಂಗಲಿಗೆ ಸುಮುಹೂರ್ತ ಗಳಿಗೆ ಒದಗಿಸಾದುಕೊಂಡು ನಮ್ಮ ಮಾತೆರಿಸಿದ ನಂಬುದನಂತರ ದೇವಿದೇವರ ಮಂತ್ರದ ಪ್ರಾರ್ಥನೆ. ಓಂ ಯಾಪಲಿ ನೀರಾಪಲ ಬಜ್ಜೆ ಯಶವಣಿ ಇದೆಗಿಲಾದೆ ಇದಂ ಪರಮಯಾದೇನ ಸಾಧಿದಂತಸ್ತವಾಹ ತೇನ ಮೇ ಸುಬ್ರವ್ಯಾರ್ಥಾತೆ ಭವೇ ಜನ್ಮನಿ ಜನ್ಮನಿ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ
ನಮತಾಂ ಕಾಮಧೇನವೇ ನಮಃ ಓ. ಗ್ರಾಮದ ಎಲ್ಲ ದೇವಾನುದೇವತೆಗಳ ಪಾದಾರವಿಂದಗಳಿಗೆ ಪೊಡಗುಡುತ್ತಾ ಗ್ರಾಮದ ಎಲ್ಲ ದೈವಗಳನ್ನು ಮನಸಾರೆ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಳ್ತಾ ಎರಡೂ ಕುಟುಂಬಗಳು ನಂಬ್ಕೊಂಡ್ಬಂದಿರ್ತಕ್ಕಂಥ ಕುಲದೇವರು ಕುಲದೈವ ಹಾಗೆ ನಾಗ ಸಾನ್ನಿಧ್ಯವನ್ನು ಮತ್ತೆ ಮತ್ತೆ ಭಕ್ತಿಯಿಂದ ಪ್ರಣಾಮ ಸಲ್ಲಿಸಿಕೊಳ್ಳುತ್ತಾ ಕಾದಿತ್ತು ಈ ಸುಂದರ ಸಂಜೆ. ಮನೆ ಕಟ್ಟಿ ನೋಡು, ಹೌದು ಮನೆ ಕಟ್ಟಿ ನೋಡಬೇಕು. ಹಿಂದಿನವರು ಕಷ್ಟಕ್ಕೆ ಹೇಳಿದ ಮಾತು ಅಂದ್ಕೊಳ್ತೇನೆ, ಅಲ್ಲ, ಮನೆ ಕಟ್ಟಿ ನೋಡುವಾಗ ಆಗುವ ಖುಷಿ ಅದನ್ನು ಅನುಭವಿಸಿದವನಿಗೆ ಮಾತ್ರ ಗೊತ್ತಿರುತ್ತೆ. ಮೈಸೂರು ಅರಮನೆ ಯಾರು ಕಟ್ಟಿದ್ರೂ ಗೊತ್ತಿಲ್ಲ, ಅವರ ಕುಟುಂಬ ಎಲ್ಲ ಅದರಲ್ಲೇ ಉಳ್ಕೊಳ್ಳೋಕೆ ಬರ್ತಿದೆ. ಆ ಮನೆಯವರಿಗೆ ಮನೆ ಕಟ್ಟುವ ಯೋಗ ಖಂಡಿತ ಬರಲಿಕ್ಕಿಲ್ಲ, ಅವರ ಅರಮನೆ ಯಾರೋ ಕಟ್ಟಿದ್ರಲ್ಲಿರೋದು. ಆದರೆ ನನ್ನ ಕನಸಿನ ಅರಮನೆ ಅಂತೇಳಿ ಕಟ್ಟಿ ಅದು ಗುಡಿಸಲು ಅರಮನೆ, ಅದನ್ನು ಕಾಣುವ ಖುಷಿ ಇದೆಯಲ್ಲ, ಅದು ನಿಜವಾಗೋದು ಖುಷಿ ಅಂತ ಒಂದು ಸುಸಂದರ್ಭ ನಮ್ಮೆಲ್ಲರ ಆತ್ಮೀಯ ಸಂಬಂಧಿ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನಾಡು ಮೆಚ್ಚಿದ ಶಿಲ್ಪಿಯಾಗಿ ಬೆಳೀತಾ ಇರ್ತಕ್ಕಂಥ ಹರೀಶ್ ಪೂಜಾರಿ ಹಾಗೆ ಶ್ರೀಮತಿ ಸುಪ್ರಿಯಾ ಹರೀಶ್, ಈ ದಂಪತಿಗಳ ಕನಸಿನ ಅರಮನೆ ಇವತ್ತು ತಲೆ ಎತ್ತಿ ನಿಂತಿದೆ. ಆ ಅಕ್ಕರೆಯ ಕರೆಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಆಗಮಿಸ್ತಾ ಇದ್ದೀರಿ. ಈ ಸಂಜೆಯಿಂದ ಮೊದಲುಗೊಂಡು ನಾಳೆಯ ಸಂಜೆಯ ತನಕದ ಎಲ್ಲ ದೇವತಾ ಕಾರ್ಯಗಳು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ, ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡಲಿಕ್ಕಾಗಿ ದೊಡ್ಡ ಪುರೋಹಿತ ಬಳಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಯಾವ ಶಾಸ್ತ್ರಕ್ಕೂ ಚ್ಯುತಿ ಬಾರದ ಹಾಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಕಳೆದ ಕೆಲವು ದಿನಗಳಿಂದ ಇದನ್ನು ಅಚ್ಚುಕಟ್ಟುತನದಲ್ಲಿ ಇಡೀ ಕುಟುಂಬ ತೊಡಗಿಕೊಂಡಿದೆ. ನಾನು ಪ್ರೀತಿಯಿಂದ ವೇದಿಕೆಗೆ ಎರಡೂ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಸುಂದರಿ ಗಿರಿಯಪ್ಪ ಪೂಜಾರಿ, ಶ್ರೀಮತಿ ವಸಂತ ನಾಗಣ್ಣ ಕೋಟ್ಯಾನ್, ಈ ಕುಟುಂಬದ ಎಲ್ಲ ಸದಸ್ಯರನ್ನೊಂದಿಗೆ ಶ್ರೀಮತಿ ಸುಪ್ರಿಯಾ ಹರೀಶ್, ಶ್ರೀ ಹರೀಶ್ ಪೂಜಾರಿ, ಶ್ರೀಮತಿ ಕುಮಾರಿ ಸಾನ್ವಿ ಹಾಗೆ ಮಾಸ್ಟರ್ ಸಾಮ್ರಾಮ್ ಇವರನ್ನು ಎರಡೂ ಕುಟುಂಬದ ಸದಸ್ಯರೊಂದಿಗೆ ವೇದಿಕೆಗೆ ಪ್ರೀತಿಯಿಂದ ಕರ್ಕೊಳ್ತಾ ಇದ್ದೀನಿ. ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ವಿನಂತಿಸ್ತೀನಿ. ನಮ್ಮೆಲ್ಲರ ಪ್ರೀತಿಯಂತೆ ಪ್ರಾರಂಭದಲ್ಲಿ ಎಲ್ಲ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಆಗಬೇಕು. ಶಾಸ್ತ್ರಕ್ಕೆ ಸಣ್ಣ ಚ್ಯುತಿ ಕೂಡ ಬರಬಾರ್ದು ಅನ್ನುವ ದೊಡ್ಡ ಆಶಯದಲ್ಲಿ ಇದೀಗ ಮೊದಲಿಗೆ ನಮ್ಮೆಲ್ಲರ ಗೌರವಾನ್ವಿತರು, ಪೌರೋಹಿತ್ಯದಲ್ಲಿ ಒಂದು ಕಾಲ ಇತ್ತು, ಸೂರ್ಯ ಭಟ್ರು ಅಂತ ಹೇಳಿದರೆ ಮತ್ತೊಂದು ಮಾತಾಡಲಿಕ್ಕೆ ಇರಲಿಲ್ಲ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ಆದರೆ ಸೂರ್ಯ ಭಟ್ರು ಬಂದರು ಅಂತಂದರೆ ಮುಗೀತು, ಅದು ಅಷ್ಟು ಅದ್ಭುತ, ಅಷ್ಟು ಅರ್ಥಪೂರ್ಣ ಅಂತೇಳಿ. ಜೋಳಾರ ಬೆಟ್ಟು, ನೂರಾಳ ಬೆಟ್ಟಿನ ಹತ್ತಿರ ನೆಲ್ಲಿಕಾರಿನ ಬಳಿ ಅವರ ಸಹೋದರ ಕೆ ರಾಘವೇಂದ್ರ ಭಟ್ ಅವರ ಬಳಗ ಇವತ್ತು ಇಡೀ ಕಾರ್ಯವನ್ನು ನೆರವೇರಿಸಿಕೊಡುತ್ತೆ. ಮಾತ್ರ ಅಲ್ಲ, ಹರೀಶ್ ಪೂಜಾರಿಯ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ, ಅದು ಶಿಲ್ಪಕಲಾ ಕೇಂದ್ರ ಇರಲಿ, ಮನೆಯಲ್ಲಿರಲಿ, ಕುಟುಂಬದಲ್ಲಿರಲಿ, ಎಲ್ಲಿ ಕಾರ್ಯಗಳಿದ್ದಾಗ್ಯೂ ಕೂಡ ಅದನ್ನು ಹಿರಿತನದಲ್ಲಿ ನಿಂತು ನಡೆಸಿ ಕೆ ರಾಘವೇಂದ್ರ ಭಟ್ರು ಪ್ರೀತಿಯಿಂದ ಅದನ್ನು ನಡೆಸಿ ಅದರ ಎಲ್ಲ ಸತ್ಫಲಗಳನ್ನು ಇಡೀ ಕುಟುಂಬಕ್ಕೆ ಕೊಡುಮಾಡುವರು. ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇಡೀ ಪುರೋಹಿತ ವರ್ಗದ ಪರವಾಗಿ ಅವರನ್ನು ಗೌರವದಿಂದ ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಪೂಜ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ಲೀಸ್. ಮನೆಯ ನಾಮಕರಣವೇ ರಾಯರ ಮಂತ್ರಾಕ್ಷತೆ ಅಂತ ಒಂದು ಪುಣ್ಯದ ಮನೆಯನ್ನು ರಾಘವೇಂದ್ರ ಅನ್ನುವ ನಾಮಧೇಯ ಹೊತ್ತಿರ್ತಕ್ಕಂಥ ಪೂಜ್ಯ ಪುರೋಹಿತರು ನೆರವೇರಿಸಿಕೊಡ್ತಾರೆ ಅಂತ ಹೇಳಿದರೆ ಇದಕ್ಕಿನ್ನ ಯೋಗ ಭಾಗ್ಯ ಇನ್ಯಾವುದಿದೆ ಅಂತ ಒಂದು ಒಳ್ಳೆಯ ಯೋಗ ಭಾಗ್ಯ ನಮ್ಮ ಕುಟುಂಬಕ್ಕೆ ಸಿಕ್ಕಿದೆ ಅಂತ ಹೇಳ್ತಾ ಪೂಜ್ಯರನ್ನು ಪ್ರೀತಿಯ ಫಲವಸ್ತುವನ್ನು ಇಡೀ ಕುಟುಂಬದ ಪರವಾಗಿ ಕೊಟ್ಟು ಗೌರವಿಸ್ತಾ ಇದ್ದೀವಿ. ಅಮ್ಮ ಎದುರು ಬಲ್ಲ, ನಮಗಲೇ ಎದುರು ಬಲ್ಲಿ ರಮೇಶ್ ಬಲ್ಲಿ. ಇಡೀ ಕುಟುಂಬದ ಪರವಾಗಿ ಬಹಳ ಪ್ರೀತಿಯಿಂದ ನಾವೇನು ಸಣ್ಣದು ಕೊಟ್ಟಿದ್ದೀವಿ ಅನ್ನೋದಲ್ಲ, ಎಷ್ಟು ದೊಡ್ಡ ಮನಸ್ಸಿಂದ ಅವರನ್ನು ಗೌರವಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತುಂಬ ಅಭಿಮಾನದಿಂದ ಪೂಜ್ಯರನ್ನು ಗೌರವಿಸ್ತಾ ಇದ್ದೀವಿ. ಎಲ್ಲ ಫಲಗಳು, ಒಳ್ಳೆಯ ಫಲಗಳು ಈ ಕುಟುಂಬಕ್ಕೆ ಬೇಕು ಅಂತೇಳಿ ಬಯಸ್ತಾ ನೀವು ಅದನ್ನು ತಂದು ಕೊಡ್ತೀರಿ ಅನ್ನುವ ಆಶಯದಲ್ಲಿ ನಿಮ್ಮನ್ನು ತುಂಬ ಪೂಜ್ಯ ಭಾವನೆಯಿಂದ ಗೌರವಿಸ್ತಾ ಇದ್ದೀವಿ.
ಕಾರ್ಯಕ್ರಮ, ಮನೆ ಗೃಹ ಪ್ರವೇಶ, ಶಾಸ್ತ್ರ ಎಲ್ಲ ಸಂಬಂಧಗಳು ಭಾಳ ಅಚ್ಚುಕಟ್ಟಾಗಿ ಪೂಜ್ಯರು ನೆರವೇರಿಸಿಕೊಡ್ತಾರೆ. ಅವರನ್ನು ಮೊದಲಿಗೆ ನಾವು ಮುಂದಡಿ ಇಟ್ಟು ಅವರನ್ನು ಪೂಜ್ಯರನ್ನು ಗೌರವಿಸ್ಕೊಂಡಿದ್ದೇವೆ. ಈಗ ನಾಳೆ ಎಲ್ಲರೂ ಮನೆಗೆ ಹೋಗುವಾಗ ಭಾರಿ ಶೋಕಾತುಂಡು ಅದೇನು ಕೇಳಿದರೆ ಊಟ. ಒಂದು ಕಾರ್ಯಕ್ರಮ ಚೆಂದ ಆಗಿದೆ ಅಂತಾದರೆ ಅಲ್ಲಿ ಆ ಊಟ ಚೆಂದ ಆಗಿದೆ, ಅಲ್ಲಿಂದ ಅದಕ್ಕೆ ಪೂರ್ಣ ವಿರಾಮ ಸಿಗುತ್ತೆ. ಪ್ರಸಾದದ ಅಡುಗೆ ಅಂತ ಹೇಳಿದ ಮೇಲೆ ಮತ್ತೆ ಅದಕ್ಕೆ ಎರಡು ಮಾತುಗಳಿಲ್ಲ. ಯಾರೊಬ್ರು ಕೇಳಿದ್ರು ಐಟಮ್ಸ್ ಗಮ್ಮತ್ತಿಕ್ಕೊಡತ್ತಾ ಅಂತ. ಅವು ಖಂಡಿತ ಪ್ರಸಾದ ಇದ್ದಾರೆ ಅಂದರೆ ಐಟಮ್ಸ್ ಇದ್ದೇ ಇರುತ್ತೆ, ಚಂದದ ಐಟಮ್ಸ್. ಹಾಗಾಗಿ ಎಲ್ಲರಿಗೂ ಉಣಬಡಿಸಲಿಕ್ಕೆ ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ನಾಡಿಗೆ ಉಣಬಡಿಸುವವರು. ಹಾಗಾಗಿ ಪ್ರಸಾದ್ ಜೈನರನ್ನ ಪ್ರೀತಿಯಿಂದ ವೇದಿಕೆಗೆ ಕರ್ಕೊಳ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಪ್ರಸಾದರನ್ನು ವಿನಂತಿಸ್ತೇನೆ. ಹತ್ತಿರದ ನಲ್ಲೂರಿನಲ್ಲಿದ್ದು ಭಾಳ ಖುಷಿ. ಸಾವಿರಾರು ಲಕ್ಷಾಂತರ ಜನರಿದ್ದರೂ ಕೂಡ ಅಡುಗೆಯನ್ನು ಮಾಡಿ ಬಡಿಸಿದ ಚಾತಿ ಅವ್ರದ್ದು. ಶ್ರವಣಬೆಳಗೊಳದಲ್ಲಿ ಕಾರ್ಯಕ್ರಮ ಆದರೆ ಅಲ್ಲಿ ಅಡುಗೆಯ ಕೈಚಳಕ ಅವ್ರದ್ದು ಇದ್ದು ತೋರುತ್ತೆ. ಎಲ್ಲೋ ಒಂದು ಕಡೆ 10,000, 20,000, 1,00,000 ಜನ ಸೇರಿದ್ರು ಕೂಡ ಪ್ರಸಾದರಿದ್ದಾರೆ ಅಂದರೆ ಅದು ಸುಧಾರತ್ತೆ ಅಂತ ಅರ್ಥ. ಅಂಥ ಒಂದು ಕೈಚಳಕದ ಪಾಕ ಪ್ರವೀಣ ಅವರು, ಅವರ ಬಾಳು ಬಂಗಾರ ಆಗಲಿ. ಇನ್ನಷ್ಟು ಇಂಥ ಅಡುಗೆಗಳು, ರುಚಿಕರವಾದ ಅಡುಗೆಗಳು ಇಂಥ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಸಿಗಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗೌರವದಿಂದ ಅವ್ರನ್ನ ಅಭಿನಂದಿಸ್ತೀವಿ. ಶ್ರೀಮತಿ ಸುಂದರಿ ಗಿರಿಯಪ್ಪ ಪೂಜಾರಿ ಹಾಗೆ ಶ್ರೀಮತಿ ವಸಂತಿ ನಾಗಣ್ಣಕೋಟೆ, ಈ ಎರಡೂ ಕುಟುಂಬಗಳ ಪರವಾಗಿ ತುಂಬ ಅಭಿಮಾನದಿಂದ, ಅವರ ಬಂಧು ಬಳಗದ ಪರವಾಗಿ ಪ್ರಸಾದ್ರೆ ತುಂಬ ಅಭಿಮಾನದಿಂದ ಬಂಧುಗಳಲ್ಲಿ ತುಂಬ ಖುಷಿಯಾಗತ್ತೆ. ಒಬ್ಬ ಮನುಷ್ಯನ ಬದುಕು ಹೇಗೆಲ್ಲ ಇರಬೇಕು, ಹೇಗೆಲ್ಲ ಇರುತ್ತೆ, ಅದನ್ನು ಎಷ್ಟು ಅರ್ಥಪೂರ್ಣವಾಗಿ ಕೊಂಡೋಗ್ಬೋದು ಅನ್ನಲಿಕ್ಕೆ ಅದಕ್ಕೆ ನಾನು ಹತ್ತಿರದಿಂದ ಬಲ್ಲಂಥ ಒಬ್ಬ ಕಾಯಕ ಯೋಗಿ, ಒಬ್ಬ ಶ್ರದ್ಧಾಳು, ಎಲ್ಲ ಪದಗಳಿಗೂ ಕೂಡ ಆ ಪದಗಳನ್ನು ಯಾವುದನ್ನು ಬಳಸಿದ್ರು ಅಲ್ಲಿ ಕಡಿಮೆ ಅಂದ್ಕೊಂಡು ನಾನು ಕಂಡ ಒಬ್ಬ ಎಳವೆಯಿಂದ ಇಲ್ಲಿಯ ತನಕ ಕಂಡ ಒಬ್ಬ ವ್ಯಕ್ತಿ 23 ವರ್ಷದ ನಮ್ಮ ಅವ್ರನ್ನ ಒಡನಾಟ. ಇವತ್ತು ಈ ಸುಂದರ ಇಷ್ಟು ಚಂದದ ಒಂದು ಹರೀಶ ಸುಪ್ರಿಯನ ಕನಸಿನ ಅರಮನೆ ಎದ್ದು ನಿಂತಿದೆ ಅಂತಾದರೆ ಅದರ ಹಿಂದೆ ಒಡೆಯ ಗಣೇಶನ ಪ್ರೇರಣೆ ಇದೆ. ಅದೇ ನಾಮಧೇಯ ಹೊತ್ತ ಗಣೇಶ್ ಶೆಟ್ಟಿಯವರ ಕೈಚಳಕ ಇದೆ. ದಯವಿಟ್ಟು ವೇದಿಕೆಗೆ ಗಣೇಶ್ ಶೆಟ್ಟಿಯವರು ಬರಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದಾರೆ. ಬಂಧುಗಳು, ಗಣೇಶರ ಬಗ್ಗೆ ನಾಗೇಶ್ ಮಾಸ್ಟರ್ ಹೇಳಲಿಕ್ಕೆ ತುಂಬ ಇದೆ. ಆದರೆ ನನಗಿವತ್ತು ಖುಷಿಯಾಗುವುದು ಏನು ಕೇಳಿದರೆ, ಅಜೇಕಾರಿನ ಶಿವಣ್ಣ ಶೆಟ್ಟಿ, ಶಾಂಭವಿ ಶೆಟ್ಟಿಯ ಸುಪುತ್ರ ನಮ್ಮ ಗಣೇಶ್ ಶೆಟ್ಟಿ. ಅಜೇಕಾರ್ನಿಂದ 23 ವರ್ಷದ ಹಿಂದೆ ಈ ಬಜಗೋಳಿಗೆ ಬರ್ತಾರೆ. ಮಾನ್ಯ ರವೀಂದ್ರ ಶೆಟ್ಟರ ಸಂಬಂಧಿ, ಅವರು ನೇರ ಸಂಬಂಧಿ. ಅವರ ತಾಯಿ ಅಕ್ಕ ತಂಗಿ. ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಇಲ್ಲಿ ಬಂದ ಹುಡುಗ, 8ನೇ ಕ್ಲಾಸನ್ನು ಕಲಿತ ಹುಡುಗ ಇವತ್ತು 80ನೇ ಕ್ಲಾಸ್ ಯಾರಾದರೂ ಓದಿದ್ದಿದ್ರು ಅವರಿಗೆ ಉತ್ತರ ಕೊಡುವಷ್ಟು ಬೆಳೆದು ನಿಂತಿದ್ದಾರೆ ನಮ್ಮ ಗಣೇಶ್ ಶೆಟ್ಟರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅವರನ್ನು, ಈ ಮನೆಯನ್ನು ಇಷ್ಟು ಅಂದವಾಗಿ ಕುಟುಂಬಕ್ಕೆ ಕಟ್ಟಿಕೊಟ್ಟದಕ್ಕೆ ಗಣೇಶ್ರೇ ನಿಮ್ಮ ಬಾಳು ಬಂಗಾರ ಆಗಲಿ. ದೊಡ್ಡ ದೊಡ್ಡ ಅರಮನೆಗಳು ನಿಮ್ಮ ಕೈಯಿಂದ ಮೂಡಿ ಬರಲಿ ಎನ್ನುವ ಆರೈಕೆ ನಮ್ಮದು, ಬೇಡಿಕೆ ಕೂಡ ಅಂಥದ್ದಾಗಲಿ ಅಂತೇಳಿ ಇಡೀ ಕುಟುಂಬದ ಪರವಾಗಿ ಗೌರವಿಸ್ತಾ ಇದ್ದಾರೆ. ಎರಡು ಕುಟುಂಬದ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರ ಪರವಾಗಿ, ಎಲ್ಲ ಪ್ರೀತಿಯ ಆತ್ಮೀಯರ ಪರವಾಗಿ ಗಣೇಶ್ ಶೆಟ್ಟರನ್ನ ತುಂಬ ಅಭಿಮಾನದಲ್ಲಿ ಗೌರವಿಸ್ತಾ ಇದ್ದೀವಿ. ಖುಷಿ ಆಯ್ತು, ಚೆನ್ನಾಯ್ತು. ನಾನು ಗಣೇಶನಿಗೆ ಒಪ್ಪುವುದೇ ಕಡಿಮೆ, ಇದು ಬಹಳ ಖುಷಿಯಾದ ಹೊತ್ತು. ಎಸ್ ಕೊಡಿ ಎಸ್ ಸದಾ ನೆನಪಿರಲಿ ಅಂತೇಳಿ ಬಂಗಾರದ್ದೇ ಉಂಗುರ. ಚೆನ್ನಾಗಿ ಮೋಸ್ಟ್ಲಿ ಆ ಬೆರಳಿಗೆ ಹೆಂಡತಿ ತೋರಿಸ್ತಾಳೆ ನಿಂತ್ಕೊಂಡಿದ್ದೆ. ಈ ಮನೆಯ ಹರೀಶನ ಮತ್ತು ಗಣೇಶನ ಸಂಬಂಧ ಬಹಳ ಪ್ರೀತಿಯಿಂದ ಬೆಸೆಯಲಿ ಅಂತೇಳಿ ಬಹಳ ಚಂದದ ಉಂಗುರವನ್ನು ತೋರಿಸಿದ್ದಾರೆ. ಅವರಿಬ್ಬರಿಗೂ ಎಂಗೇಜ್ಮೆಂಟ್ ಆಯಿತು. ಹೌದು, ಹಲೋ ಎಸ್ ಗಣೇಶ್ ಬಾಳು ಬಂಗಾರ ಆಗಲಿ. ಹೆಸರೇ ಗಣೇಶ. ಆ ಗಣೇಶನ ಬಾಳು ಇನ್ನಷ್ಟು ಎತ್ತರಕ್ಕೆ ಇರಲಿ, ಅವರ ಮಕ್ಕಳ ಬದುಕು ಬಂಗಾರ ಆಗಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಚಂದದ ಬದುಕು ಗಣೇಶನಿಗೆ ಸಿಗಲಿ ಅಂತೇಳಿ ಚಂದದ ಅರಮನೆ ಕಟ್ಟಬೇಕು ಅಂತ ಹೇಳಿದರೆ
ಅಲ್ಲಿ ಕೈಚಳಕದ ವಿಶ್ವಕರ್ಮರ ಕೈಚಳಕ ಅತಿ ಅಗತ್ಯ ಆಗುತ್ತೆ. ಬಂದವರೆಲ್ಲ ನೋಡೋದು ಯಾರು ಮಾಡಿದ ಬಾಗಿಲು, ಯಾರು ಮಾಡಿದ ಈ ಮರ, ಯಾರು ಮಾಡಿದ್ದು ಅನ್ನುವಲ್ಲಿಗೆ ಬಹಳ ಅರ್ಥಪೂರ್ಣವಾಗಿ ಮನಸ್ಸೊಪ್ಪು ಆಗಿ ಆ ಕಾರ್ಯವನ್ನು ಮಾಡಿಕೊಟ್ಟಿರುವಂಥವರು ವಿಶ್ವನಾಥ ಆಚಾರ್ಯ, ಹಾಗೆ ಭಾಸ್ಕರ್ ಆಚಾರ್ಯ, ಸಂದೇಶ್ ಆಚಾರ್ಯ. ಅವರೊಟ್ಟಿಗೆ ಚಂದದ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಮಾಡಿದವರು. ಎಷ್ಟು ಲೈಟ್ ಇದೆ ಅಂತ ಧನುವನ್ನೇ ಕೇಳಬೇಕು, ಧನಂಜಯರನ್ನೇ ಕೇಳಬೇಕು ಅಂತ ಚಂದದ ಕಾರ್ಯವನ್ನು ಮಾಡಿಕೊಟ್ಟವರು ಧನಂಜಯ ಶೆಟ್ಟಿಯವರು. ಪ್ಲೀಸ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಪ್ರೀತಿಯ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ. ವಿಶ್ವನಾಥಾಚಾರ್ಯನ ಬಹಳ ಖುಷಿಯಾಗಿದೆ, ಭಾಸ್ಕರನ್ನ ತುಂಬ ಖುಷಿಯಾಗಿದೆ. ಸಂದೇಶರೇ, ನಿಮ್ಮ ಕೈಚಳಕ ಎಷ್ಟು ಚಂದ ಇದೆ ಅಂತೇಳಿ ಬಂದವರಿಗೆ ನಾಳೆ ನಿಮಗೆ ಗೊತ್ತಾಗತ್ತೆ, ನೋಡುವವರ ಮುಖದಲ್ಲೇ ಹೇಳುತ್ತೆ. ನಮ್ಮ ಮನೆ ಅಂತೇಳಿ ಮಾಡಿದ್ದೀರಿ, ಈಗ ಮೋಸ್ಟ್ಲಿ ಬಿಟ್ಟು ಕೊಟ್ಟಿದ್ದೀರಿ ಅಲ್ವಾ? ಪ್ರೀತಿಯಿಂದ ಬಿಟ್ಟುಕೊಟ್ಟಿದ್ದಾರೆ, ಖುಷಿಯಾಗಿ ಮಾಡಿದ್ದಾರೆ. ಧನ್ವಣ್ಣ, ಎಲ್ಲ ಲೈಟ್ಗಳು ಎಲ್ಲ ದಿನ ಉಳಿಬೇಕು, ಕರೆದಾಗ ಓಡ ಬರಬೇಕು ಅಂತ. ಹಾಗಾಗಿ ತುಂಬ ಪ್ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೀರಿ. ತಾಯಿ ಕಪಿಲೇಶ್ವರಿಯ ವಿಗ್ರಹ ನಿಮ್ಮ ಮನೆ ಸೇರ್ತಾ ಇದೆ. ಒಡೆಯ ಗಣೇಶನನ್ನು ನಿಮ್ಮ ಕಡೆ ಕೊಟ್ಟಿದ್ದಾರೆ, ಫಲವಸ್ತು ಇದೆ, ಸೌಭಾಗ್ಯ ಎಲ್ಲ ನಿಮ್ಮ ಮನೆಯಲ್ಲಿ ತುಂಬಿ ಹರಿಯಲಿ ಅಂತೇಳಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ. ಸುಬ್ರಹ್ಮಣ್ಯ ಭಟ್ರು ಮತ್ತು ದಂಪತಿಗಳ ಸಮೇತವಾಗಿ ಆಗಮಿಸಿದ್ದಾರೆ, ಖುಷಿಯಾಗಿದೆ ಅವರಿಗೆ. ಎಸ್ ಎಸ್ ಈಗ ಹರೀಶನಿಗೊಂದು ಖುಷಿ, ನನ್ನ ಮನೆ ಒಕ್ಕಲಾಗ್ತಾ ಇದೆ, ನನ್ನೊಟ್ಟಿಗೆ ದುಡಿದವರ ಶ್ರಮದ ಬೆವರು ಕೂಡ ಅದರೊಟ್ಟಿಗಿದೆ. ಆ ಶಿಲ್ಪಿಗಳನ್ನು ಗುರುತಿಸೋದೊಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅಂತೇಳಿ ಬಾವ ಅವ್ರನ್ನೂ ಕರೆದು ಈ ವೇದಿಕೆಯಲ್ಲಿ ಕೂರಿಸಿ ಸನ್ಮಾನಿಸಬೇಕು ಅಂತೇಳಿ ಆಸೆ ಪಟ್ಟಿದ್ದಾನೆ. ಅವರೊಟ್ಟಿಗೆ ಇನ್ನೋರ್ವ ಶಿಲ್ಪಿ ಸೇರಿಕೊಳ್ತಾ ಇದ್ದಾರೆ. ಅವ್ರ ಹೆಸರು ಲಾಸ್ಟಿಗೆ ಹೇಳ್ತೀನಿ ನನಗೆ. ನಿತಿನ್, ಪ್ರಶಾಂತ್, ಪುರುಷೋತ್ತಮ, ರಂಜಿತ್, ಗಣೇಶ್, ಸುಭಾಷ್. ಅವರೊಟ್ಟಿಗೆ ಪ್ರಶಾಂತ್ ಆಚಾರ್ಯ ಅವರು ಶಿಲ್ಪಿ ಆಗಬೇಕು, ದೊಡ್ಡ ಶಿಲ್ಪಿ ಆಗಬೇಕು ಅಂತ ಇವರೊಟ್ಟಿಗೆ ಕೂರಿಸ್ತಾ ಇದ್ದಾರೆ. ಬರಬೇಕು. ಎಸ್. ಇಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಅಂತ ದೊಡ್ಡ ಬಳಗವೇ ಇದೆ, ಅವ್ರನ್ನ ಕರಿತಾ ಇದ್ದೀನಿ. ಮುರುಗೇಶ್, ನಂಬಿ, ಗೋಪಾಲ, ಮಣಿಕಂಠ, ಪ್ರಶಾಂತ್
ಅಯ್ಯಾವು ಜಗನ್ನಾಥ, ಇಷ್ಟು ಜನ ಒಮ್ಮೆ ಬರಬೇಕು ಪ್ಲೀಸ್, ಬೇಗ ಬನ್ನಿ. ಚಂದ್ರಶೇಖರ, ಕರುಣಾಕರ, ಶೇಖರ್ ಅವರೊಟ್ಟಿಗೆ ಬರಬೇಕು. ನಮ್ಮ ಹರೀಶನೊಟ್ಟಿಗೆ ಹೆಗಲಿಗೆ ಹೆಗಲು ಕೊಡ್ತಾ ಇರ್ತಕ್ಕಂಥ ಸಾಧು ಎಲ್ಲ ಬಂದಿರತಕ್ಕಂಥ ಆತ್ಮೀಯ ಬಂಧು ಮಿತ್ರರೇ, ಸ್ನೇಹಿತರೆ, ಹಿತೈಷಿಗಳೇ, ರಾಯರ ಮಂತ್ರಾಕ್ಷತೆ ಎನ್ನುವಂಥ ಈ ಗೃಹ ಪ್ರವೇಶದ ಹೊತ್ತಲ್ಲಿ ತುಂಬ ಪ್ರೀತಿಯಿಂದ ಅಕ್ಕರೆ ಕರೆಗೆ ಇವತ್ತು ಬಂದಿದ್ದೀರಿ, ನಾಳೆಯೂ ಬರಲಿಕ್ಕಿದ್ದೀರಿ. ಬಂದೆಲ್ಲ ಬಂಧುಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ, ಇದೀಗ ನಮ್ಮೆಲ್ಲರ ನಿರೀಕ್ಷೆ ಭಜನೆ ಉಂಡುಗೆ ಅಂತ ಹೇಳಿದ ತಕ್ಷಣ ಏರ್ನ ಅಂತ ಬರುತ್ತೆ ಫಸ್ಟಿಗೆ. 6 ಗಡ್ಡದಾರಲ್ಲಿರುತ್ತ ರಾಘವೇಂದ್ರ ಮಠ ತಲುಪದ 6ನ ಚಂಡ ವಂಜಿಗಳಿಗೆ ಓದು ಬರುಡು ಅಂತ ಭಾಳ ಪ್ರೀತಿಯಲ್ಲಿ. ಅವರಿಗೂ ಒಂದು ಸ್ವಲ್ಪ ಮಳೆಗೂ ನಮ್ಮನೆಗೂ ಒಂಚೂರು ನಂಟಿದೆ. ನಮ್ಮನೆಗೂ ಬಂದಾಗ ಹೀಗೆ ನಂಟಿತ್ತು, ಮಳೆ ಇದ್ದಿದೆ, ಇವತ್ತು ಅದಿದೆ. ಆದರೂ ಮಳೆ ಒಂದು ರೀತಿಯ ಮೆಲೋಡಿ, ಅದೊಂದು ಮಧುರತೆ, ಅದರೊಟ್ಟಿಗೆ ಭಜನೆ ಚೆನ್ನಾಗತ್ತೆ. ರಾಘವೇಂದ್ರ ಮಠ ತೆಳ್ಳಾರು ಕಾರ್ಕಳ ಈ ಬಳಗ ಈಗಾಗಲೇ ಆಗಮಿಸಿ ನಾವು ವೇದಿಕೆಯನ್ನು ಬಿಟ್ಟುಕೊಡೋದನ್ನೇ ಕಾಯ್ತಾ ಇದ್ದಾರೆ. ಭಗವಂತ ರಾಘವೇಂದ್ರನನ್ನು ಕರೆತರಲಿಕ್ಕಾಗಿ ಒಂದಷ್ಟು ಭಜನೆಗಳಿದೆ. ರಾಯರು ತೂಗೀರೆ ಗುರುಗಳ ಆ ತಿಲಕ, ಅವನನ್ನು ಯತಿಕುಲ ತಿಲಕನನ್ನು ತೂಗ್ಲಿಕ್ಕೆ ಇಡೀ ಬಳಗ ಆಗಮಿಸಿದೆ. ಎಲ್ಲ ಬಂಧುಗಳ ಪರವಾಗಿ ಆ ಇಡೀ ಬಳಗವನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ವೇದಿಕೆಯನ್ನು ಬಿಟ್ಟುಕೊಳ್ತಾ ಇದ್ದೇವೆ. ಪ್ಲೀಸ್. Krishna Hare Krishna Krishna Krishna
सबके स्वामी अंतर्यामी पूरन कीजिए काज। देवकी नंदन तुमको वंदन रखते सबकी लाज। सबके स्वामी अंतर्यामी पूरन कीजिए काज। मन मंदिर में सजे बिहारी मनमोहन तेरी छवि अति प्यारी। मन मंदिर में सजे बिहारी मनमोहन तेरी छवि अति प्यारी। बंसी बजैया रास रचैया तारन हार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे मुरारे हे नाथ नारायण वासुदेवा। श्री कृष्ण गोविंद हरे मुरारे हे नाथ नारायण वासुदेवा। देवकी नंदन तुमको वंदन रखते सबकी लाज। सबके स्वामी अंतर्यामी पूरन कीजिए काज। लीला परंपार तेरी तू माखन चोर कहावे। भवसागर से सबकी नैया तू ही पार लगावे। लीला परंपार तेरी तू माखन चोर कहावे। भवसागर से सबकी नैया तू ही पार लगावे। भक्तों का सहारा तू बांसुरी वाला मथुरा के बसैया ओ नंद के लाला। तेरी भक्ति में नाचे सब ताता थैया। श्री कृष्ण गोविंद श्री कृष्ण गोविंद हरे मुरारे हे नाथ नारायण
ಮಣೆಯ ಹಾಕನೆ ಚಾಪೆ ಹಾಕನೆ ತುಂಬಿ ಬಂದ ಆನಂದದಿಂದ ಗುರುವೇ ರಾಘವೇಂದ್ರ ರಾಘವೇಂದ್ರ ಬಂದೆಯ ಗುರುರಾಯ ದಯ ಮಾಡಿಸು ಮಹನೀಯ ಬಂದೆಯ ಗುರುರಾಯ ದಯ ಮಾಡಿಸು ಮಹನೀಯ ಬಂದೆಯ ಗುರುರಾಯ ಮಾತು ಬಾರದೆ ಕಂಠ ಬಿಗಿದಿದೆ ಕಣ್ಣ ತುಂಬ ಕಣ್ಣೀರು ತುಂಬಿದೆ ಮಾತು ಬಾರದೆ ಕಂಠ ಬಿಗಿದಿದೆ ಕಣ್ಣ ತುಂಬ ಕಣ್ಣೀರು ತುಂಬಿದೆ ನಿನ್ನ ಕಂಡ ಆನಂದದಿಂದ ನಿನ್ನ ಕಂಡ ಆನಂದದಿಂದ ನನಗೇನು ತೋಚದಾಗಿಯಾಗಿದೆ ಬಂದೆಯ ಗುರುರಾಯ ದಯ ಮಾಡಿಸು ಮಹನೀಯ ಬಂದೆಯ ಗುರುರಾಯ ಮಣೆಯ ಹಾಕನೆ ಚಾಪೆ ಹಾಕನೆ ಮಣೆಯ ಹಾಕನೆ ಚಾಪೆ ಹಾಕನೆ ಪಾದ ತೊಳೆಯನೆ ಪೂಜೆ ಮಾಡನೆ ಪಾದ ತೊಳೆಯನೆ ಪೂಜೆ ಮಾಡನೆ ಮಣೆಯ ಹಾಕನೆ ಚಾಪೆ ಹಾಕನೆ ಪಾದ ತೊಳೆಯನೆ ಪೂಜೆ ಮಾಡನೆ ತುಂಬಿ ಬಂದ ಆನಂದದಿಂದ ತುಂಬಿ ಬಂದ ಆನಂದದಿಂದ ನಿನ್ನ ಪಾದ ಕಮಲದಲ್ಲಿ ಗಂಗನಾಗಲಿ ಬಂದೆಯ ಗುರುರಾಯ ದಯ ಮಾಡಿಸು ಮಹನೀಯ ಬಂದೆಯ ಗುರುರಾಯ ಸಿರಿಯ ಕೇಳೇನು ವರವ ಬೇಡೇನು ಸಿರಿಯ ಕೇಳೇನು ವರವ ಬೇಡೇನು ಯಾರ ಕುರಿತು ನಾನೇನ ಬೇಡೇನು ಸಿರಿಯ ಕೇಳೇನು ವರವ ಬೇಡೇನು ಯಾರ ಕುರಿತು ನಾನೇನ ಬೇಡೇನು ನಿಮ್ಮ ಪಾದುಕೆಯ ಹೊತ್ತು ಪಾದುಕೆಯ ಶಿರದಿ